ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ದಿವ್ಯಾ ಲಾಗ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಧನುರ್ಮಾಸದ ಪೂಜೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಕಾರ್ತಿಕ್ ಮಾಸ ಮುಗಿದ ನಂತರ ಮಾರ್ಗಶಿರ ಮಾಸ ಬರುತ್ತೆ. ಈ ಮಾರ್ಗಶಿರ ಮಾಸದಲ್ಲಿ ಶಿವನು ದಕ್ಷಿಣ ಮೂರ್ತಿ ರೂಪದಲ್ಲಿ ಬಂದು ಪ್ರತಿಯೊಬ್ಬರಿಗೂ ಕೂಡ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಈ ಮಾರ್ಗಶಿರ ಮಾಸದಲ್ಲಿನೇ ಧನುರ್ಮಾಸ ಆಚರಣೆಯನ್ನು ಮಾಡಬೇಕಾಗಿರೋದು. ಈ ಬಾರಿ 2024ರಲ್ಲಿ ಧನುರ್ಮಾಸ ಬಂದಿರೋದು ಡಿಸೆಂಬರ್ 15ರಿಂದ ಸ್ಟಾರ್ಟ್ ಆಗಿದೆ. ಜನವರಿ ನೆಕ್ಸ್ಟ್ ಮಂತ್ 2025 ಜನವರಿ 14ನೇ ತಾರೀಕುವರೆಗೂ ಇದು ಇರುತ್ತೆ. ಸೊ ಜನವರಿ 14ನೇ ತಾರೀಕುಂದು ಕೊನೆಯಾಗ್ತದೆ. ಅಂದರೆ ಸೂರ್ಯನಾರಾಯಣನು ಧನುರಾಶಿಯನ್ನು ಡಿಸೆಂಬರ್ 15ನೇ ತಾರೀಕು ಪ್ರವೇಶ ಮಾಡೋದ್ರಿಂದ ಈ ಮಾಸವನ್ನು ಧನುರ್ಮಾಸ ಎಂದು ಕರಿತೀವಿ. ಈ ಧನುರ್ಮಾಸದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಬೇಕು. ಅದರಲ್ಲೂ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ಪೂಜೆ ಮಾಡಬೇಕು. ಈ ಧನುರ್ಮಾಸದ ಪೂಜೆ ವಿಧಾನ ಅಶ್ವತ್ಥ ಕಟ್ಟೆಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಧನುರ್ಮಾಸದಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆನೇ ವಿಷ್ಣು ಆರಾಧನೆಯನ್ನು ಮಾಡಬೇಕು. ಅಂದರೆ 4 ಗಂಟೆ ಅಥವಾ 5 ಗಂಟೆಗೆ ಎದ್ಬಿಟ್ಟು ಪೂಜೆ ಮಾಡಬೇಕು. ಫ್ರೆಂಡ್ಸ್, ಈ ಧನುರ್ಮಾಸದಲ್ಲಿ ಮುಖ್ಯವಾಗಿ ಮಾಡುವ ನೈವೇದ್ಯ ಎಂದರೆ ಹುಗ್ಗಿ ಅನ್ನ. ಇದನ್ನು ನಾವು ಹೆಸರು ಬೇಳೆ, ಅಕ್ಕಿ, ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಮಾಡುವ ಅನ್ನ ಇದು. ಇದನ್ನು ನಾವು ಸಿಹಿ ಪೊಂಗಲ್ ಅಂತ ಕೂಡ ಕರಿತೀವಿ. ಇದನ್ನು ನಾವು ವಿಷ್ಣುವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ಈ ಹುಗ್ಗಿ ಅನ್ನವನ್ನು ಧನುರ್ಮಾಸದಲ್ಲಿ ಅರ್ಪಿಸಿ ಪೂಜೆ ಮಾಡುವುದರಿಂದ ತುಂಬಾ ಒಳ್ಳೆಯದಾಗುತ್ತೆ. ವಿಷ್ಣು ಪರಮಾತ್ಮನು ಸುಪ್ರೀತನಾಗುತ್ತಾನೆ ಮತ್ತು ನಮ್ಮ ಎಲ್ಲ ಕೋರಿಕೆ ಕೂಡ ಈಡೇರಿಸ್ತಾನೆ ಈ ರೀತಿ ಮಾಡೋದ್ರಿಂದ ಅಂತ ಒಂದು ನಂಬಿಕೆ ಇದೆ. ಈ ಮಾಸದಲ್ಲಿ ತುಂಬ ಚಳಿ ಇರುತ್ತೆ. ಬೇಗ ಎದ್ಬಿಟ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಈ ಪೂಜೆನ ಎಷ್ಟು ದಿನ ಮಾಡಬೇಕು ಅಪ್ಪ ಅಂತಂದರೆ 1 ಮಂತ್ ಮಾಡ್ಬೋದು. ಇಲ್ಲ ನಮ್ಗಾಗಲ್ಲ ಅಂತಂದರೆ 5 ಡೇಸು 3 ಡೇಸು ಅಥವಾ 9 ಡೇಸ್ ಅಥವಾ 11 ಡೇಸ್ ಕೂಡ ಈ ಪೂಜೆನ ಮಾಡ್ಬೋದು. ಅಟ್ಲೀಸ್ಟ್ ನಾವು 1 ದಿನ ಆದರೂ ಪೂಜೆ ಮಾಡಬೇಕು. ಈ ಮಾಸದಲ್ಲಿ ನೀವು ಎಷ್ಟು ದಿನ ಪೂಜೆ ಮಾಡ್ತೀರಾ ಅಂತ ಮುಂಚೆನೇ ನಾವು ಸಂಕಲ್ಪ ಮಾಡ್ಕೊಂಡಿರಬೇಕು. ಎಷ್ಟು ಅಂದ್ಕೊಂಡಿರ್ತೀರಾ ಅಷ್ಟು ದಿನ ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆನ ಮಾಡಬೇಕು. ಪ್ರತಿದಿನ ಸ್ನಾನ ಮಾಡಿ ತಲೆ ಸ್ನಾನನೇ ಮಾಡಬೇಕು. ಅದರಲ್ಲೂ ಫ್ರೆಂಡ್ಸ್, ಈಗ ಚಳಿ ಬೇರೆ ತುಂಬ ಇದೆ. ನಾವು ಡೈಲಿ ತಲೆ ಸ್ನಾನ ಮಾಡಬೇಕು. ಅದರಲ್ಲೂ ತಣ್ಣೀರಲ್ಲಿ ಮಾಡಬೇಕಾ ಅಥವಾ ಬಿಸಿ ನೀರಲ್ಲಿ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಾ ಇದ್ರು. ನಾವು ತಣ್ಣೀರಲ್ಲಿ ಮಾಡೋದಕ್ಕೆ ಆಗಲ್ಲ, ಯಾಕಂದರೆ ಒಬ್ಬೊಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಕೂಡ ನಾವು ತಲೆ ಸ್ನಾನ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಮನೆಯಲ್ಲಿ ಎಲ್ಲ ಪೂಜೆನೂ ಮುಗಿಸ್ಕೊಂಡು ನಾವು ಅರಳಿ ಮರ ಪೂಜೆ ಮಾಡೋದಕ್ಕೆ ಹೋಗಬೇಕು. ಅದರಲ್ಲೂ ಬ್ರಾಹ್ಮಣಿ ಮುಹೂರ್ತದಲ್ಲೇ ನಾವು ಅರಳಿ ಮರ ಪೂಜೆನ ಸ್ಟಾರ್ಟ್ ಮಾಡಬೇಕು. ಆಗ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಅರಳಿ ಮರ ಅಥವಾ ಅಶ್ವತ್ಥ ಮರದಲ್ಲಿ ವಿಷ್ಣು ದೇವರು ನೆಲೆಸಿರ್ತಾರೆ ಎಂದು ನಂಬಿಕೆ ಇದೆ. ಹಾಗಾಗಿ ನಾವು ಅಶ್ವತ್ಥ ಮರದ ಮಧ್ಯ ಭಾಗದಲ್ಲಿ ವಿಷ್ಣು ಇರ್ತಾನೆ, ಹಾಗೇನೆ ಅದರ ಮೂಲ ಭಾಗದಲ್ಲಿ ಬ್ರಹ್ಮದೇವರು, ಹಾಗೆ ತುದಿಯಲ್ಲಿ ಶಿವ ನೆಲೆಸಿರ್ತಾನೆ ಅಂತ ಹೇಳಲಾಗುತ್ತದೆ. ಸೊ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಇರುವಂತಹ ಮರ ಅಂದರೆ ಅದೇ ಅರಳಿ ಮರ ಅಥವಾ ಅಶ್ವತ್ಥ ಮರ ಅಂತ ಕರಿತೀವಿ. ಫ್ರೆಂಡ್ಸ್, ಈ ಅರಳಿ ಮರ ಪೂಜೆ ಹೇಗೆ ಮಾಡಬೇಕಪ್ಪ ಅಂತಂದರೆ ಫಸ್ಟು ಅಶ್ವತ್ಥ ಕಟ್ಟೆಯಲ್ಲಿರುವ ದೇವರಿಗೆ ನಾವು ಫಸ್ಟು ಪೂಜೆನ ಮಾಡಬೇಕು. ನಮಸ್ಕಾರ ಮಾಡಿದಾದ್ಮೇಲೆ ನಾವು ಅರಳಿ ಮರ ಪೂಜೆನ ನಾವು ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಅಶ್ವತ್ಥ ಮರವನ್ನು ಮುಟ್ಟಿ ಪೂಜೆ ಮಾಡಬಾರ್ದು. ಓನ್ಲಿ ನಾವು ಸಾಟರ್ಡೆ ಮಾತ್ರ ನಾವು ಅಶ್ವತ್ಥ ಮರವನ್ನು ಮುಟ್ಟಿ ಬೇಕಾದರೆ ಪೂಜೆ ಮಾಡ್ಬೋದು. ನಾಗರ ಕಲ್ಲಿಗೆ ಪೂಜೆ ಮಾಡಿದ ನಂತರ ನಾವು ಅಶ್ವತ್ಥ ಕಟ್ಟೆಗೆ 7 ಅಥವಾ 9 ಪ್ರದಕ್ಷಿಣೆ ಹಾಕಬೇಕು. ನಾವು ಎಷ್ಟು ದಿನ ಸಂಕಲ್ಪ ಮಾಡ್ಕೊಂಡಿರ್ತೀವೋ ಅಷ್ಟು ದಿನ ನಾವು ಬ್ರಾಹ್ಮಣಿ ಮುಹೂರ್ತದಲ್ಲಿ ಪೂಜೆಯನ್ನು ನಾವು ಸಲ್ಲಿಸಬೇಕು. ಆಗ ನಮಗೆ ಪೂರ್ಣ ಫಲ ಸಿಗುತ್ತದೆ ಅಂತ ನಂಬಿಕೆ ಇದೆ. ಈ ಪೂಜೆ ಮಾಡಬೇಕಾದ್ರೆ ನಾವು ಬ್ರಹ್ಮಚಾರ್ಯವನ್ನು ಪಾಲಿಸಲೇಬೇಕು. ಸೊ ಚಳಿ ಇದ್ರೂ ಕೂಡ ನಾವು ತಲೆ ಸ್ನಾನ ಮಾಡಲೇಬೇಕು. ಮಡಿ ಬಟ್ಟೆ ಧರಿಸಿ ಮನೆಯಲ್ಲಿ ಪೂಜೆ ಮಾಡಿ ತುಳಸಿಗೆ ದೀಪನ ಹಚ್ಬಿಟ್ಟು ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ನಂತರ ನಾವು ಅರಳಿ ಕಟ್ಟೆ ಅಶ್ವತ್ಥ ಕಟ್ಟೆ ಪೂಜೆನ ಮಾಡಬೇಕು. ಈ ಪೂಜೆನ ನಾವು ಬ್ರಾಹ್ಮಣಿ ಮುಹೂರ್ತದಲ್ಲೇ ಮಾಡೋದ್ರಿಂದ ನಮಗೆ ಪೂರ್ಣ ಫಲ ಸಿಗುತ್ತೆ. ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗುತ್ತೆ ಅಂತ ತುಂಬ ನಂಬ್ತಾರೆ. ಫ್ರೆಂಡ್ಸ್, ಈ ಧನುರ್ಮಾಸ ಪೂಜೆನ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಅತ್ತೆ ಪ್ರತಿ ವರ್ಷ ಕೂಡ ಮಾಡ್ತಾನೆ ಬಂದಿದ್ದಾರೆ. ಸೊ ಅವರು ಹೇಳ್ಕೊಟ್ಟಿರೋದನ್ನು ನಾನು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಪ್ಲೀಸ್ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನಾನು ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಬೈ ಬಾಯ್.